ಹಲೋ ಎವ್ರಿವನ್, ನಮಸ್ಕಾರ. ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ 2K24ನ ಲಾಸ್ಟ್ ಡೇ ಆ್ಯಂಡ್ 2K25ನ ಫಸ್ಟ್ ಡೇನ 2 ದಿನದ ವ್ಲಾಗ್ ಆಗಿರುತ್ತೆ ಇದು. ನಾನಿವತ್ತು ಮ್ಯಾಕ್ಸ್ ಮತ್ತು ಝೂಡಿಯೋಗೆ ಶಾಪಿಂಗ್ ಅಂತ ಹೋಗ್ಬಿಟ್ಟು ನ್ಯೂ ಇಯರ್ ಹೌದು, ನ್ಯೂ ಸ್ಟಾರ್ಟ್. ಸೊ ಹಾಗಾಗಿ ಹೊಸ ಬಟ್ಟೆಗಳು, ಹೊಸ ಥಿಂಗ್ಸ್ ಜೊತೆ ನ್ಯೂ ಇಯರ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಅಂತ ಹೋಗಿದ್ವಿ. ಆಬ್ವಿಯಸ್ಲಿ ಮಕ್ಕಳಿಗೆ, ನನಗೆ, ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಬಟ್ಟೆಗಳು ಬೇಕಾಗಿತ್ತು. ಸೊ ಹೋಗಿ ಶಾಪ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಮೇಲೆ ನೋಡ್ತಾ ಇದ್ವಿ. ನನಗೆ ಬೋರ್ ಆಯಿತು. ಮೆನ್ಸ್ ಕಲೆಕ್ಷನ್ ನೋಡಿ ಪಾಪುಗೆಲ್ಲ ಎತ್ಕೊಂಡಿದ್ದ. ನಾನು ಕೆಳಗೆ ಬಂದು ಸ್ವಲ್ಪ ನೇಲ್ ಪೇಂಟ್ಸು ಮತ್ತು ಆಕ್ಸಸರೀಸ್ ಅದು ಬೇಕಾಗಿತ್ತು. ಸೊ ಅದು ತೊಗೊಳ್ಳೋಣ ಅಂತ ಬಂದಿದೆ ಕೆಳಗೆ. ಅದನ್ನು ನಾನು ಯೂಶ್ವಲಾಗಿ ಹೊರಗಡೆ ಹೋದರೆ ನಾನು ಲಿಫ್ಟಿಗಿನ್ನ ಸ್ಟೇರ್ಸ್ನ ಪ್ರಿಫರ್ ಮಾಡ್ತೀನಿ. ಸೊ ಹಾಗೆ ಬಿಲ್ಲಿಂಗ್ ಕಡೆ ಬಂದ್ವಿ. ನಮ್ಮ ಹಸ್ಬೆಂಡು ಮತ್ತು ಪ್ರವೀಣ್ ಮತ್ತು ನವೀನ್ ಕೂಡ ಬಿಲ್ ಮಾಡಿಸ್ತಾಯಿದ್ರು. ಸೊ ನಾನು ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ. ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗೀತು, ಹೊರಗಡೆ ಬಂದ್ವಿ. ನಾನು ನನ್ನ ತಮ್ಮ ಒಂದೊಂದು ಬ್ಯಾಗ್ ಹಿಡ್ಕೊಂಡು, ಹಾಗೆ ನನ್ನ ಹಸ್ಬೆಂಡು ಕಾರ್ ತೊಗೊಂಬಂದರು. ಸೊ ಅಲ್ಲಿಂದ ಬರ್ತಾ ಹಾಗೆ ಕಬ್ಬಿನ ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಸೊ ಹಾಗೆ ಕಬ್ಬಿನ ಜ್ಯೂಸು ಹೇಳಿಬಿಟ್ಟು ನಿಂತ್ಕೊಂಡಿದ್ದೆ. ಬಿಸಿಲು ಬೇರೆ ತುಂಬ ಇತ್ತಲ್ಲ, ಸೊ ಹಾಗಾಗಿ ಕುಡಿಬೇಕು ಅನ್ನಿಸ್ತು, ತೊಗೊಂಡ್ವಿ. ಹಾಗೆ ಮಕ್ಕಳನ್ನು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ, ಕರ್ಕೊಂಡು ಹೋಗಿರಲಿಲ್ಲ ಜೊತೆಯಲ್ಲಿ ನಮ್ಮ ಅತ್ತೆ ಹತ್ರ. ಸೊ ಹಾಗೂ ಅವ್ರಿಗೆ ಸ್ವಲ್ಪ ಪಾರ್ಸೆಲ್ ಹೇಳಿಬಿಟ್ಟು ನಾವು ಅಲ್ಲೇ ತೊಗೊಂಡ್ವಿ ಕುಡಿಯೋಣ ಅಂದ್ಬಿಟ್ಟು. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡು, ಅಮ್ಮ ಹೊರಗಡೆಯಿಂದ ತರಿಸೋದಾ ಇಲ್ವಾ, ಮನೆಯಲ್ಲೇ ಏನಾದರೂ ಮಾಡ್ತೀಯಾ, ನಾನ್ ವೆಜ್ ಮಾಡೋಣ ಅಂತ ಅಂದರು. ಸೊ ಓಕೆ, ನಿಮ್ಗೇನು ಬೇಕೋ ತೊಗೊಂಬನ್ನಿ, ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗೆ ಅವರು ಮಟನ್ನು ಮತ್ತು ಲಿವರ್ ತಂದಿದ್ರು. ಸೊ ಅವರು ಮಾಡಿಕೊಟ್ಟೆ. ನಾನು ಮಟನ್ ತಿನ್ನಲ್ಲ, ಸೊ ಹಾಗಾಗಿ ಬಿರಿಯಾನಿ ತರಿಸ್ಕೊಂಡಿದ್ದೆ. ಹಾಯ್ ಮಾಡಿ ಮೊನ್ನೆ. ಹಾಯ್, ಹ್ಯಾಪಿ ನ್ಯೂ ಇಯರ್ ಮಾಡಮ್ಮ. ಕ್ಲಾಪ್ ಮಾಡು, ಕ್ಲಾಪ್ ಮಾಡು, ಕ್ಲಾಪ್ ಕ್ಲಾಪ್ ಕ್ಲಾಪ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಚಿನ್ನಮ್ಮ ಕ್ಲಾಪ್ ಮಾಡಿ ಮೊನ್ನೆ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಬಾಯ್. ನನ್ನ ಮಗಳು 5 o'clock ಆ ಥರ ಎದ್ಬಿಡ್ತಾಳೆ ಅರ್ಲಿ ಮಾರ್ನಿಂಗು. ಸೊ ಆ ಟೈಮಲ್ಲಿ ಆಟ ಆಡಿಸ್ತಾ ವೀಡಿಯೋ ಮಾಡಿದ್ದು. ಹಾಗೆ ಅವರೆಕಾಳಿನ ಉಪ್ಪಿಟ್ಟು ಮಾಡಿದ್ದೆ ಟಿಫನಿಗಾಗಿ. ಸೊ ಹಾಗೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ರೆಡಿ ಆದೆ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಇವತ್ತಿನ ಔಟ್ಫಿಟ್ ಬಂದುಬಿಟ್ಟು ಎಲ್ರದ್ದು ಪಿಂಕ್ ಆಗೋಗಿತ್ತು. ಫುಲ್ ಎಲ್ಲರೂ ಪಿಂಕಲ್ಲೇ ಇದ್ವಿ. ಹಾಗೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ಮಕ್ಕಳು ಎಲ್ಲರೂ. ಹೊಸ ವರ್ಷ ಹೊಸತನದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ದೇವರ ಬ್ಲೆಸ್ಸಿಂಗ್ ಜೊತೆಗೆ ಈ ವರ್ಷನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇರೋ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆನೂ ಎಲ್ಲ ಚೆನ್ನಾಗಾಯಿತು. ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆಗೆ. ಜನ ಯಾರೂ ಇರಲಿಲ್ಲ, ತುಂಬ ಚೆನ್ನಾಗಾಯಿತು ಪೂಜೆ. ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಬಂದ್ವಿ. ನನ್ನ ಮಕ್ಕಳಂತೂ ಓಡಾಡ್ತಾ ಇರ್ತಾರೆ, ದೇವಸ್ಥಾನ ತುಂಬ ಅವರೇ ಓಡಾಡ್ತಾ ಇರ್ತಾರೆ. ಹಾಗೆ ನೋಡ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಪೂಜೆ ಆದಮೇಲೆ ಒಂದು 10 ನಿಮಿಷ ಅಲ್ಲಿ ಕೂತಿದ್ರೇ ಏನೋ ಒಂಥರ ಸಮಾಧಾನ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಎಲ್ಲೇ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಆಗ ಕೂತ್ಕೊಂಡು ಎದ್ದು ಬರೋದ್ರಿಂದ ಏನೋ ಮನಸ್ಸಲ್ಲಿರೋ ಭಾರ ಎಲ್ಲ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರೋದು ನನ್ನ ಮಗಳು ಬರೀ ನಮ್ಮನ್ನೇ ವೀಡಿಯೋ ಮಾಡ್ತಾಯಿದ್ಲು. ಸೊ ದೇವಸ್ಥಾನ ತೋರಿಸಮ್ಮ, ದೇವಸ್ಥಾನಕ್ಕೆ ತಾನೇ ಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಫುಲ್ಲು ದೇವಸ್ಥಾನ, ನವಗ್ರಹಗಳು ಎಲ್ಲನೂ ವೀಡಿಯೋ ಮಾಡ್ಕೊಂಬಂದಿದ್ದಾಳೆ. ಹಾಗೆ ನಮ್ಮ ಪಾಪುಗಂತೂ ಫುಲ್ ಖುಷಿಯಾಗೋಗಿದೆ. ಜಾಸ್ತಿ ಕೆಳಗಡೆ ಎಲ್ಲೂ ಬಿಡಲ್ಲ, ದೇವಸ್ಥಾನದಲ್ಲಿ ಬಿಟ್ಟಿದ್ದಕ್ಕೆ ಫುಲ್ಲು ಆಟ ಆಡಿಕೊಂಡು ಇದ್ದರು 3 ಜನನೂ. ಮಕ್ಕಳೆಲ್ಲ ಆಟಾಡೋಕ್ಕೆ ತುಂಬ ಸ್ಪೇಷಿಯಸ್ಸಾಗಿ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನದ ಹತ್ರ. ಡೈಲಿ ಈವ್ನಿಂಗ್ ಎಲ್ಲ ಮಕ್ಕಳು ಇಲ್ಲಿರೋರು ಎಲ್ಲರೂ ಆಟಾಡ್ತಾರೆ.
ರೈಟ್ ಬಿಹೈಂಡ್ ನಮ್ಮ ಮನೆಯ ಪಕ್ಕದಲ್ಲೇ ಇರೋದು ದೇವಸ್ಥಾನ, ಒಂದು ರೋಡ್ ಇದೆ ಅಷ್ಟೇ. ನೋಡಲ್ಲ ಬಾ. ಸೊ ಮಕ್ಕಳು ಎಲ್ಲ ಆಟ ಆಡಿ ಹೊಟ್ಟೆ ಹಶ್ರುತಾಯಿತು. ಸೊ ಹಾಗಾಗಿ ಮನೆಗೆ ವಾಪಸ್ ಬಂದ್ವಿ. ಮಧ್ಯಾಹ್ನ ಲಂಚಿಗೆ ನಾನೇನು ಪ್ರಿಪೇರ್ ಮಾಡೋಕ್ಕೆ ಹೋಗಿಲ್ಲ. ಬೆಳಗ್ಗೆದೇ ಉಪ್ಪಿಟ್ಟಿತ್ತು, ಅವರೆಕಾಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ, ಚೆನ್ನಾಗಿತ್ತು. ಸೊ ಅದನ್ನೇ ತಿಂದ್ಕೊಂಡ್ವಿ. ಮಾರ್ನಿಂಗ್ ರಂಗೋಲಿ ಹಾಕಿದ್ದೆ, ಅದು ಕ್ಲಿಪ್ಪಿಂಗ್ಸ್ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ರಂಗೋಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಏನು ರಂಗೋಲಿ ಹಾಕ್ತಾಳೆ ಅದರಿಂದ ಇನ್ಸ್ಪೈರ್ ಆಗಿ ನಾನು ರಂಗೋಲಿಗಳನ್ನ ಹಾಕ್ತಾ ಇರೋದು ದಿನ. ಊಟ ಎಲ್ಲ ಆದಮೇಲೆ ಮೇಲೆ ಹೋಗಿದ್ದೆ, ಒಂದು 3 o'clock 4 o'clock ಹಾಗೆ. ಕೊತ್ತಂಬರಿ ಸೊಪ್ಪು ಎಲ್ಲ ಹೂ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫುಲ್ ಬೇರ್ ಸಮೇತ ನಾನು ಇಲ್ಲಿ ಕಿತ್ಕೊತಾ ಇಲ್ಲ, ಮೇಲ್ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಮತ್ತೆ ನನಗೆ ಇನ್ನೊಂದು ಟೈಮಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಸಿಗುತ್ತೆ ಅಂತ. ಸೊ ನಾವು 31st ನೈಟು ನ್ಯೂ ಇಯರ್ ಏನು ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ಕೇಕ್ ಕಟ್ ಮಾಡಲಿಲ್ಲ. ಕೇಕ್ ತರಿಸಿದ್ದೆ, ಬಟ್ ಕಟ್ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಮಕ್ಕಳು ಮಲಗಿಬಿಟ್ರು. ಸೊ ಮಕ್ಕಳಿಲ್ದಿರ ನನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ನಾಳೆ ಅಂದರೆ ನ್ಯೂ ಇಯರ್ ದಿನ ನಾವು ಕಟ್ ಮಾಡೋಣ ಅಂದ್ಬಿಟ್ಟು ಸಂಜೆ ನಾನು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಮನೆಯಲ್ಲಿ ನಾವು. ಸೊ ನನ್ನ ಮಗಳು ಅಂತೂ ಚಿಕ್ಕವಳು ಫುಲ್ ಖುಷಿಯಾಗಿಬಿಟ್ಟಿದ್ಲು. ಪಾಪು ಫಸ್ಟ್ ಟೈಮ್ ಏನು ಕೇಕೆಲ್ಲ ಕಟ್ ಮಾಡಿದೆ. ನಮ್ಮ ಪಾಪು ಅವತಾರ ನೋಡಿ ಹೇಗಿದ್ದಾಳೆ. ಹಾಗೆ ಡಿನ್ನರ್ ಇವತ್ತು ನಾನೇನು ಪ್ರಿಪೇರ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ಗೆ ಕೇಳಿದೆ ಹೊರಗಡೆ ಹೋಗೋಣ ಅಂತ. ಸೊ ಓಕೆ ಹೋಗೋಣ ಅಂತ ಅಂದರು. ಸೊ ನಾನ್ ವೆಜ್ ಎಲ್ಲ ನಿನ್ನೆ ತಿಂದಿದ್ದರಿಂದ ಇವತ್ತು ವೆಜ್ ಅಂದ್ಬಿಟ್ಟು ವೆಜ್ ಹೋಟೆಲ್ಗೆ ಹೋಗಿದ್ವಿ. ಹೋಗಿ ಊಟ ಎಲ್ಲ ಆಯಿತು. ಪಾಪು ಇರೋದ್ರಿಂದ ನಾನೇನು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ಲಾಸ್ಟಲ್ಲಿ ಮಕ್ಕಳಿಗಿಬ್ರಿಗೂ ಐಸ್ ಕ್ರೀಮ್ ಕೇಳಿದ್ರು. ಸೊ ಐಸ್ ಕ್ರೀಮ್ ತಕ್ಕೊಟ್ವಿ. ಐಸ್ ಕ್ರೀಮೆಲ್ಲ ಕೊಟ್ಮೇಲೆ ಲಾಸ್ಟಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದು 2-3 ಪಿಕ್ಸ್ ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಾನೆ ನನಗೆ ಅಲ್ಲಿ ಸೆರಾಮಿಕ್ಸ್ದು ಪಾಟ್ಸು ಅದೆಲ್ಲ ಇತ್ತು, ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ಏನೋ ಅಲ್ಲಿ ಹಾಕಿದ್ರು. ಸೊ ಹೋದೆ, ನೋಡ್ತಾ ಇದ್ದೆ. ಇವಾಗ ಬೇಡಮ್ಮ ಆ ಥರ ಪಾಟ್ಸ್ ಎಲ್ಲ ಮಕ್ಕಳು ಹೊಡೆದಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಎಲ್ಲ ಪೂರ್ತಿ ನೋಡಿಕೊಂಡು ಬಂದ್ವಿ. ಸೊ ನನಗಲ್ಲಿ ಮಗ್ಸು ತುಂಬ ಇಷ್ಟ ಆಯಿತು. ನನಗೆ ಮಗ್ಸ್ ಅಂದರೆ ತುಂಬ ಇಷ್ಟ. ಈ ಕಾಫಿ, ಟೀ ಮತ್ತು ನೀರು ಅದಕ್ಕೆಲ್ಲ ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮಗ್ಸ್ ತುಂಬ ಇಷ್ಟ ಆಯಿತು. ಸೊ 2 ಮಗ್ ತೊಗೊಂಡೆ, ಚೆನ್ನಾಗಿತ್ತು ದೊಡ್ಡದಾಗಿ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ನವೀನು ಏನೋ ಮಾತಾಡ್ತಾಯಿದ್ರು, ಕೇಳ್ತಾಯಿದ್ರು ಹುಡುಗನ ಹೇಗಾಗುತ್ತೆ ಬಿಸ್ನೆಸ್ಸು ಹಾಗೆ ಹೀಗೆ ಎಲ್ಲ ಕೇಳ್ತಾಯಿದ್ರು. ಸೊ ನಾನು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿಂದು. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.